ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಆತ್ಮೀಯರೇ, ಯತ್ನಾಳರು BJPಯಿಂದ ಬಂದರು ಹೊರಗೆ. ಕೆಲವೊಂದು ಪತ್ರಿಕೆಗಳು ತಮ್ಮ ಮನಸ್ಸಿಗೆ ಬಂದಾಗ ಬರ್ಕೊಂಡಿದ್ದಾರೆ. ಮತ್ತು ಬೇರೆ ಜೋಡಿದ್ರು, ಹೊರ ಹಾಕಿದರು, ಮತ್ತೇನೋ ವಗೈರೆ ವಗೈರೆ. ಇವರು ಇನ್ನೊಬ್ಬ ನಿಮಗೆ ಗೊತ್ತಿದ್ದಂಗೆ ಈಶ್ವರಪ್ಪನವರಾದರು, KS ಈಶ್ವರಪ್ಪನವರು. ಇವರು ಜೋಡಿ ಆದ್ರೆ ಈಗ ಆಲ್ರೆಡಿ ಯತ್ನಾಳರು ಗೊತ್ತಿತ್ತು ಮೋಸ್ಟ್ ಪ್ರಾಬಬ್ಲಿ ನನ್ನನ್ನು ಹೊರಗೆ ಹಾಕ್ತಾರೆ ಅಂತೇಳಿ. ಮತ್ತು ನಾವು ಸಾಕಷ್ಟು ಸಲ ನಮ್ಮ ವಿಶ್ಲೇಷಣೆಯಲ್ಲ, ಯತ್ನಾಳರ ಭಾಷೆ ಸರಿ ಇಲ್ಲ, ಒಬ್ಬ ರಾಜಕಾರಣಿಗೆ ಬೇಕಾದಂಥ ಭಾಷೆ ಅದಲ್ಲ. ಅವ್ರು ಟೀಕಾ ಮಾಡಲಿ, ಅದು ತಾವು ಎಷ್ಟು ಪ್ರಾಮಾಣಿಕರು ಅನ್ನೋದನ್ನು ಜನ ನೋಡ್ತಾ ಇರ್ತಾರೆ, ನಾವಲ್ಲ. ವಿರೋಧಿಗಳ ಬಾಯಿಗೆ ಸಿಗಲ್ಲ ಪ್ರಾಮಾಣಿಕರಿರಬೇಕಾಗಿತ್ತು. ಆ ಪ್ರಮಾಣದಲ್ಲಿ ಪ್ರಾಮಾಣಿಕರಿಲ್ಲ. ಮತ್ತು ಅವರ ಸುತ್ತಮುತ್ತಲಿದ್ದಂಥ ಎಲ್ಲರ ಮೇಲೂ ಒಂದೊಂದು ಆರೋಪಗಳಿದ್ದಾವೆ. ಇವತ್ತು ವಿರೋಧಿಗಳು ಆರೋಪ ಮಾಡೇ ಮಾಡ್ತಾರೆ. ಆರೋಪರಹಿತ ಸಜ್ಜನ ವ್ಯಕ್ತಿಗಳಿಂದ ಮಾತ್ರ ಆಗಿದ್ದು ಇದೇನೋ ಯಶಸ್ವಿ ಆಗ್ತಿತ್ತು ಏನೋ, ಆದರೆ ಇದಾಗಲಿಲ್ಲ. ಇದಕ್ಕೆ ಕಾರಣ ಅವ್ರು ನಡೆದಂಥ ನಡೆ, ಅದ್ರ ಜೊತೆಗೆ ಈಗಾಗಲೇ ಇದು 3ನೇ ಸಲ ಹೊರಗೆ ಬಂದಿದ್ದು. ಮತ್ತು ನೀವು ತೊಳ್ಬೋದು ಆ ಮಾತು ಬೇರೆ. BJPಗರಿಗೂ ಇವರು ಅನಿವಾರ್ಯ ಆಗ್ಬೋದು ಮುಂದಿನ ದಿನದಲ್ಲೇ. ಯಾರಿಗೆ ಗೊತ್ತು, ಯಾರು ಹೆಂಗೆ ಸೋಲ್ತಾನೆ ಗೊತ್ತಿಲ್ಲ. ಆದರೆ KS ಈಶ್ವರಪ್ಪನವರು ಮತ್ತು ನಮ್ಮ ಯತ್ನಾಳರು ಈಗ ಜೋಡಿ ಆಗಿದ್ದಾರೆ. ಹೊರ ಹಾಕಿದ ಒಂದು ನೋವಿನಲ್ಲಿ ಒಂದು ಮಾತು ಮಾತಾಡ್ತಾರೆ ನಮ್ಮ ಏನಪ್ಪ ಅಂತಂದ್ರೆ ಯತ್ನಾಳರು, ಸತ್ಯವಂತರಿಗಿದು ಕಾಲವಲ್ಲ. ಸತ್ಯವಂತರಿಗೆ ಈ ಶಬ್ದ ಭಾಳ ಎಚ್ಚರಿಕೆಯಿಂದ ಬಳಸಿದಾರೆ ಅವರು, ತಿಳ್ಕೊಂತೀನಿ ನಾನು. ಸತ್ಯವಂತರಂದರೆ ಯಾರು ಏನೋ ಡಿಫೈನ್ ಬೇರೆ ಅದು, ಅದನ್ನೆಲ್ಲ ಚರ್ಚೆ ಮಾಡ್ತಾ ಕೊಡಲಿಕ್ಕೆ ಇಲ್ಲಿ ಸಾಧ್ಯ ಇಲ್ಲ. ನಿಜವಾಗಿಯೂ ಸತ್ಯವಂತರ ಅನ್ನೋ ಪ್ರಶ್ನೆ ಅವರೇ ನೆಮ್ಮೆ ಖಾಲಿ ಕುಂತಾಗ. ಈಗಂತೂ ಖಾಲಿ ಆದರು, BJP ಹೊರಗೆ ಬಂದಿದ್ದಾರೆ.